ಹಲೋ ನಮಸ್ತೆ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 15 ಅಂದರೆ ಅರೌಂಡ್ ಒಂದು ಟಾಪ್ 15 ಇಂಜಿನಿಯರಿಂಗ್ ಕಾಲೇಜು 2024ಇಂದ 2025ಯಲ್ಲಿ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಜಸ್ಟ್ ನಾನೀಗ ನಿಮಗೆ ಎಕ್ಸಾಂಪಲನ್ನು ಕೊಡಲಿಕ್ಕೋಸ್ಕರ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜನ್ನು ತಗೊಂಡಿದ್ದೇನೆ. ಅಪಾರ್ಟ್ ಫ್ರಮ್ ದಿಸ್ ಟಾಪ್ 15ಇಂದ 30 ಕಾಲೇಜ್ವರೆಗೂ ಕೂಡ ಇನ್ಕ್ರೀಸಸ್ಗಳಾಗಿದೆ. ಈವನ್ Tier 2 ಮತ್ತು Tier 3ಯಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ಅದ್ರ ರಿಲೇಟೆಡ್ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೇನೆ. ಸೊ ಯಾಕೆ ಸರ್ ಇದರಿಂದ ನಮಗೇನು ಯೂಸು ಅಂತ ಕೇಳಿದರೆ, ಸೊ ಹೇಗೆ ನಿಮಗೆ ಒಂದು ಕಾಲೇಜಿನ ಕಟ್ ಆಫ್ ಅಂದರೆ ಒಂದು ಕಾಲೇಜಿನ ಸೀಟ್ ಇನ್ಕ್ರೀಸ್ ಆದರೆ ಅದರ ನೆಕ್ಸ್ಟ್ ಬರುವಂಥ ಕಾಲೇಜಿನ ಕಟ್ ಆಫ್ ರ್ಯಾಂಕ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋ ಒಂದು ಐಡಿಯಾವನ್ನು ಕೊಡಲಿಕ್ಕೆ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮದು ಏಕಲವ್ಯ 3.0 ಅಂತ ಇದು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. KCET ಮತ್ತು ಕಾಮಿಡ್ಕೆ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನಾನು ಪರ್ಸ್ನಲ್ ಆಗಿ ವಿಸಿಟ್ ಮಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಬಂದು ಗೈಡೆನ್ಸನ್ನು ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ನಾವು ಈ ವರ್ಷ ಓನ್ಲಿ ಆನ್ಲೈನಲ್ಲಿ 100 ಸ್ಟೂಡೆಂಟ್ಸ್ಗಳು, ಆಫ್ಲೈನಿಗೆ 100 ಸ್ಟೂಡೆಂಟ್ಸ್ಗಳು, ಲಿಮಿಟೆಡ್ ಸೀಟ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಆನ್ಲೈನಲ್ಲಿ 100 ಸ್ಟೂಡೆಂಟ್ಸ್, ಆಫ್ಲೈನಲ್ಲಿ 100 ಸ್ಟೂಡೆಂಟ್ಸ್ ಅಷ್ಟೇ. ಸೊ ಅದಾದಮೇಲೆ ನಾವು ಯಾವುದು ಇಂಟೇಕನ್ನು ತಗೊಳ್ಳೋದಿಲ್ಲ. ಓಕೆ, ಯಾವುದೇ ಆದಂತಹ ಹೊಸ ಅಡ್ಮಿಷನ್ನ ತಗೊಳ್ಳೋದಿಲ್ಲ. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಕಂಪ್ಲೀಟ್ಲಿ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಿ ಅಡ್ಮಿಷನ್ ತಗೊಳ್ಳೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಸುಮ್ಮನೆ ನಿಮಗೆ ಕಟ್ ಆಫ್ ರ್ಯಾಂಕನ್ನು ಮಾತ್ರ ಕೊಡೋದಿಲ್ಲ ನಾವು. ಯಾಕೆ ಈ ಕಾಲೇಜಲ್ಲಿ ಈ ಬ್ರ್ಯಾಂಚನ್ನು ಇದೇ ಆರ್ಡರ್ಲ್ಲಿ ಇಡಬೇಕು, ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಷನ್ನು. ನಾನು ಎಲ್ಲ ಕಾಲೇಜಿಗೆ ಹೋಗಿದ್ದೇನೆ ಆ್ಯಂಡ್ ನಾನು ಕೂಡ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಮುಗಿಸಿ 6 ಇಯರ್ಸಿಂದ ಟೀಚಿಂಗ್ ಫೀಲ್ಡಲ್ಲೂ ಇದ್ದೇನೆ. ಪ್ಲಸ್ ಟೀಚಿಂಗು ಮಾಡ್ತೇನೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೂ ಟೀಚ್ ಮಾಡ್ತೇನೆ, PUC ಸ್ಟೂಡೆಂಟ್ಸ್ಗಳಿಗೂ ಟೀಚ್ ಮಾಡ್ತೇನೆ. ಪ್ಲಸ್ 6 ಇಯರ್ಸಿಂದ ಕೌನ್ಸಿಲಿಂಗು ಕೂಡ ಕೊಡ್ತಾ ಇದ್ದೇನೆ. ಓಕೆ, IT ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್, ಓಕೆ, ಕಂಪ್ಲೀಟ್ ಅಂದರೆ ಇನ್ಸೈಡರ್ ಇನ್ಫಾರ್ಮೇಷನ್, ಟೆಕ್ನಿಕಲ್ ಗೈ ಆಗಿ ನಿಮಗೆ ಟೆಕ್ನಿಕಲಿ ಯಾವುದನ್ನು ನೋಡಬೇಕು ಅನ್ನೋದನ್ನು ಇನ್ಫಾರ್ಮೇಷನ್ ಕೊಡ್ತೇನೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಲಿಮಿಟೆಡ್ ಸೀಟ್ಸು, ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಆಗ್ತಾ ಇದೆ. ದಯವಿಟ್ಟು ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡ್ಬೋದು. ನೀವು ಎನ್ರೋಲ್ ಆಗಿದ ತಕ್ಷಣ ನೀವು ಏನೇ ಡೌಟ್ಸ್ಗಳಿದ್ರು ನನಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು ನಂಬರ್ ಆಫ್ ಟೈಮ್ಸ್. ಓಕೆ, ಫೀಸ್ ಇಸ್ ವೆರಿ ಲೆಸ್. ಕರ್ನಾಟಕದಲ್ಲಿ ಯಾರೂ ಕೂಡ ಇಷ್ಟು ಕಡಿಮೆ ರೇಟಿಗೆ ಫೀಸನ್ನು ಯಾರೂ ಕೊಡೋದಿಲ್ಲ. 100% ಅದು ಕೂಡ ಇಷ್ಟು ಕಂಪ್ಲೀಟ್ ಇನ್ಸೈಡರ್ ಇನ್ಫಾರ್ಮೇಷನ್ 100% ಕೊಡೋದಿಲ್ಲ. ಜಾಯಿನ್ ಆಗಬೇಕು ಅಂತಿದ್ರೆ ಜಾಯಿನ್ ಆಗ್ಬೋದು. ಓಕೆ, ಲೆಟ್ಸ್ ಬಿಗಿನ್. ಇದು ನೋಡಿ, ನಂಬರ್ ಆಫ್ ಸೀಟ್ಸ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನಾನಿಲ್ಲಿ 2024 ಮತ್ತು 2025ನ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ಗಳು, ಇದು ಆರ್ಡ್ರಲ್ಲಿಲ್ಲ, ನಾನು ರ್ಯಾಂಡಮ್ ಆಗಿ ಕೊಟ್ಟಿದ್ದೇನೆ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2024ಅಲ್ಲಿ ಇದ್ದಂಥ ಬ್ರಾಂಚ್ಗಳು, ದ ನಂಬರ್ ಆಫ್ ಬ್ರಾಂಚಸ್ ಆರ್ 14. ಟೋಟಲ್ ನಂಬರ್ ಆಫ್ ಇಂಟೇಕ್ ಈಸ್ 1420. ಅದರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಗ್ತಾ ಇದ್ದಂಥ ಇಂಟೇಕ್ 639. ಉಳಿದಿದ್ದು ಎಲ್ಲಿಗೆ ಹೋಗುತ್ತೆ ಸರ್? ನಾನು ಮೊದಲೇ ಹೇಳಿದ್ದೇನೆ, ಕಾಮಿಡ್ಕೆ ಥ್ರೂ ಅಡ್ಮಿಷನ್ ಆಗುತ್ತೆ ಪ್ಲಸ್ ಮ್ಯಾನೇಜ್ಮೆಂಟ್. ಉಳಿದಿರೋದೆಲ್ಲದೂ ಕೂಡ ಕಾಮಿಡ್ಕೆ ಪ್ಲಸ್ ಮ್ಯಾನೇಜ್ಮೆಂಟಿಗೆ. ಓಕೆ, ಅದೇ RVC ಇದು 2025ಯಲ್ಲಿ ನೋಡಿ 13 ಬ್ರ್ಯಾಂಚ್ಗಳ ಸಂಖ್ಯೆ ಕಡಿಮೆ ಆಯಿತು. ಬಟ್ ಟೋಟಲ್ ಇಂಟೇಕ್ ಏನು ಸರ್ 1420 ಇದೆಯಲ್ಲ ಸರ್, ಇಂಟೇಕಲ್ಲಿ ಏನು ಚೇಂಜಸ್ ಆಗಿಲ್ಲ ಅಲ್ಲ ಸರ್, 639. ಏನಾಯಿತು ಅಂತ ಕೇಳಿದರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಡಿಸ್ಕಂಟಿನ್ಯೂ ಅಂತ ಹೇಳಿದರೆ ಅದರಲ್ಲಿ ತಗೊಳ್ತಾ ಇದ್ದಂಥ ಇಂಟೇಕನ್ನು ಮರ್ಜ್ ಮಾಡಿದ್ದಾರೆ. ಓಕೆ, ಮೇ ಬಿ ಅದನ್ನು ಕಂಪ್ಯೂಟರ್ ಸೈನ್ಸಿಗೆ ಆ್ಯಡ್ ಮಾಡಿರ್ಬೋದು, AIMLಗೆ ಆ್ಯಡ್ ಮಾಡಿರ್ಬೋದು. ಬಟ್ ಟೋಟಲ್ ನಂಬರ್ ಆಫ್ ಸೀಟ್ಸಲ್ಲಿ ಏನೂ ಕೂಡ ಚೇಂಜಸ್ ಆಗಿಲ್ಲ. ಇದು 2024, ಇದು ಬಂದುಬಿಟ್ಟು 2025. ಇನ್ನು PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ 6 ಬ್ರಾಂಚಸ್ಗಳಿದೆ. 1740 ಇಂಟೇಕ್ ಇದ್ದಿತ್ತು. KEA ಕಡೆಯಿಂದ 696. ಈವನ್ 2025ಅಲ್ಲೂ ಕೂಡ ಬ್ರಾಂಚಸ್ಗಳು 6 ಇದ್ದಿತ್ತು. ಬಟ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಯಿತು. ಎಷ್ಟು ಇನ್ಕ್ರೀಸ್ ಆಯಿತು? 60 ಸೀಟ್ಸ್ಗಳು ಇನ್ಕ್ರೀಸ್ ಆಯಿತು. ಓಕೆ, ಎಲ್ಲಿ? PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ. ಇದರಲ್ಲಿ 60 ಇಂಟೇಕ್ ಇನ್ಕ್ರೀಸ್ ಆದಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೂ ಇಂಟೇಕ್ಗಳು 720 ಹೋಯಿತು. ಆಯಿತಾ ಸರ್? ಇದರಲ್ಲಿ ಏನು ಸರ್ ಇಂಟೇಕ್ ಯಾವುದಕ್ಕೆ ಆ್ಯಡ್ ಆಯಿತು? ನಿಮ್ಮದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AIML ಇದೆ ನೋಡಿ, ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಆ್ಯಸ್ ಅ ಸ್ಪೆಷಲೈಸೇಷನ್ನು, ಅದಕ್ಕೆ 60 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದರು. ಓಕೆ, ದೆನ್ ನಾನು ಥರ್ಡ್ ಕಾಲೇಜ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ತೊಗೊಂಡಿದ್ದೇನೆ. ಇಲ್ಲಿ ನೋಡಿ 17 ಬ್ರಾಂಚಸ್ ಇದೆ. ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ತುಂಬ ಇದೆ. ಓಕೆ, ಸೊ 17 ಬ್ರಾಂಚಸ್ಸಲ್ಲಿ ಟೋಟಲ್ ಇಂಟೇಕ್ 1461. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೂ KEA ಥ್ರೂ ಅಡ್ಮಿಷನ್ 657. ಸೇಮ್ 17 ಹೇಗಿತ್ತು ಹಾಗೆ ಇದೆ, ಏನೂ ಚೇಂಜಸ್ ಆಗಿಲ್ಲ. MS ರಾಮಯ್ಯದಲ್ಲಿ ನೋ ಚೇಂಜ್.
ದೆನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನಮ್ಗೆ ಗೊತ್ತಿದೆ BMS ಇಲ್ಲಿ ಎರಡಿದೆ, ಒಂದು ಏಡೆಡ್ ಇನ್ನೊಂದು ಅನ್ಏಡೆಡ್. ಏಡೆಡಲ್ಲಿ 5 ಬ್ರಾಂಚಸ್ಗಳಿದೆ, 300 ಇಂಟೇಕ್ಗಳಿದ್ದಿತ್ತು, ಅದರಲ್ಲಿ 285 ಗೌರ್ಮೆಂಟ್ ಥ್ರೂನೇ ಆಗುತ್ತೆ. ಏಡೆಡಲ್ಲಿ ಮೆಜಾರಿಟಿ ಆಫ್ ದ ಸೀಟ್ಸನ್ನು KEAದವರೇ ಫಿಲ್ ಮಾಡ್ತಾರೆ. ಓಕೆ, ಸೊ BMS ಇದು ಏಡೆಡಲ್ಲಿ 5 ಬ್ರಾಂಚಸ್ಗಳಿದ್ದಿತ್ತು, 300 ಇಂಟೇಕ್, 285 ಯಾವಾಗ 2024ಅಲ್ಲಿ. 2025ಅಲ್ಲೂ ಸೇಮ್ ಇದೆ. ಆಲ್ಮೋಸ್ಟ್ ಹೆಚ್ಚಿನ ಟೈಮ್ ಏಡೆಡಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ. ಓಕೆ, ಇನ್ಕ್ರೀಸ್ ಆದರೂ ಕೂಡ ಅನ್ಏಡೆಡಲ್ಲಿ ಆಗ್ತಾ ಇದೆ, ನೋ ಚೇಂಜ್. ಅನ್ಏಡೆಡಲ್ಲಿ ನೋಡಿ 12 ಬ್ರಾಂಚಸ್ಗಳಿದ್ದಿತ್ತು 2024ಅಲ್ಲಿ, 2460 ಇಂಟೇಕ್ ಇದ್ದಿತ್ತು, 1107 KEA ಥ್ರೂ. ಬಟ್ 2025ಅಲ್ಲಿ ನೋಡಿ ಒಂದು ಬ್ರ್ಯಾಂಚ್ ಕಡಿಮೆ ಆಯಿತು, ಇಂಟೇಕು ಕೂಡ 60 ಕಡಿಮೆ ಆಯಿತು, KEA ಥ್ರೂ ಅಡ್ಮಿಷನ್ ಆಗೋದು ಕಡಿಮೆ ಆಯಿತು. ಸರ್ ಇದು ಕಡಿಮೆ ಆಯ್ತಲ್ಲ ಸರ್, 60 ಇಂಟೇಕ್ ಕಡಿಮೆ ಆಯಿತು, ಬಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಿಗಲ್ಲ ಅಥವಾ ECಗಲ್ಲ, ಮೆಕ್ಯಾನಿಕಲ್ ಈ ಥರ ಬ್ರಾಂಚಸ್ಗಳನ್ನು, ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಸೀಟ್ಸ್ಗಳು ಇಂತಿಷ್ಟು ಅಂತ ಬೇಕು ಅಲ್ವಾ, ಇಂತಿಷ್ಟು ಸೀಟ್ಸ್ಗಳಂತ ಬೇಕು ಅಲ್ವಾ, ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಅಲ್ಲ, EC ಅಲ್ಲ, ಬೇರೆ ಬ್ರ್ಯಾಂಚಿಂದ 60 ಸೀಟ್ಸ್ಗಳನ್ನ ಡಿಕ್ರೀಸ್ ಮಾಡಿದ್ದಾರೆ. ದೆನ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದರಲ್ಲಿ ಇನ್ಕ್ರೀಸ್ ಆಗೋದಿಲ್ಲ. ಸೊ 7 ಬ್ರಾಂಚಸ್ ಇದೆ, 760 ಇಂಟೇಕ್ ಇದ್ದಿತ್ತು ಕಂಪ್ಲೀಟ್ಲಿ ಫ್ರಮ್ KEA. 2025ಅಲ್ಲೂ ಕೂಡ ಸೇಮ್ ಆಯಿತು. ಅದಾದಮೇಲೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗು 9 ಬ್ರಾಂಚಸ್ಗಳಿದೆ, 2024ಅಲ್ಲಿ 520 ಇಂಟೇಕ್ ಇದ್ದಿತ್ತು, 494 ಥ್ರೂ KEA. ಈವನ್ 9 ಬ್ರಾಂಚಸ್, 520 ಇಂಟೇಕ್, 494 ಥ್ರೂ KEA. ಯಾಕಂದರೆ ಇದು ನಿಮ್ಗೆ ಗೊತ್ತಿದೆ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಫೀಸ್ ಕಡಿಮೆ ಇರುತ್ತೆ, ಏಡೆಡ್ ಇದೆ, ಅದಕ್ಕೋಸ್ಕರ. ಇನ್ನೊಂದು SJCದು ಇನ್ನೊಂದಿದೆ, ಅದ್ರ ಕೋಡ್ ಡಿಫರ್ ಆಗುತ್ತೆ ಇವೆರಡರದ್ದು. ಅಲ್ಲಿರೋದು ಒಂದೇ ಬ್ರ್ಯಾಂಚು ಕಂಪ್ಯೂಟರ್ ಸೈನ್ಸ್ 60. 2024ಅಲ್ಲೂ ಸೇಮ್ ಇದೆ, 2025ಅಲ್ಲೂ ಸೇಮ್ ಇದೆ. ದೆನ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ 8 ಬ್ರಾಂಚಸ್ಗಳಿದೆ, 2024ಅಲ್ಲಿ 600 ಇಂಟೇಕ್ ಇದ್ದಿತ್ತು, 240 ಥ್ರೂ KEA. ಬಟ್ 2025ಅಲ್ಲಿ ನೋಡಿ 8 ಬ್ರಾಂಚಸ್ಸಿಂದ ಅದು 10 ಬ್ರಾಂಚ್ಗೆ ಇನ್ಕ್ರೀಸ್ ಆಯಿತು. ನಂಬರ್ ಆಫ್ ಇಂಟೇಕು ಕೂಡ 960, ಅಂದರೆ 360 ಸೀಟ್ಸ್ಗಳು ಇನ್ಕ್ರೀಸ್ ಆಯಿತು. ಓಕೆ, KEA ಥ್ರೂ ಸೀಟುಗಳು ಕೂಡ ಇನ್ಕ್ರೀಸ್ ಆಯಿತು. ದೆನ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 20 ಬ್ರಾಂಚಸ್ ಇದೆ, 1980 ಇದ್ದಿತ್ತು 2024ಅಲ್ಲಿ, 891 KEA ಥ್ರೂ. ಬಟ್ 2025ಅಲ್ಲಿ 2 ಬ್ರಾಂಚಸ್ಗಳು ಕಡಿಮೆ ಆಯಿತು, ಬಟ್ ಇಂಟೇಕ್ ಇನ್ಕ್ರೀಸ್ ಆಯಿತು. ಎಷ್ಟು? 60 ಇಂಟೇಕ್ಗಳು ಇನ್ಕ್ರೀಸ್ ಆಯಿತು. ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಲ್ಲಿ ಇನ್ಕ್ರಿಮೆಂಟ್ ಆಯಿತು, ಬೇರೆ ಬ್ರಾಂಚಸ್ಗಳನ್ನು ಅವರು ಡಿಸ್ಕಂಟಿನ್ಯೂ ಮಾಡಿದರು. ಆಯಿತಾ? ಅದಾದಮೇಲೆ NIE ಮೈಸೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಇದರಲ್ಲಿ ಒಂದು ಕ್ಯಾಂಪಸ್ಸಲ್ಲಿ 3 ಬ್ರಾಂಚಸ್ ಇದೆ, 180 ಇಂಟೇಕ್, 171. ಇದರಲ್ಲಿ ಏನೂ ಚೇಂಜಸ್ಗಳಾಗಿಲ್ಲ 2 ವರ್ಷದಲ್ಲಿ. ಅದೇ ನಿಮಗೆ ಇನ್ನೊಂದು ಕ್ಯಾಂಪಸ್ಸಲ್ಲಿ 7 ಬ್ರಾಂಚಸ್ಗಳಿದೆ, 960, 432. ಇದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT 13 ಬ್ರಾಂಚಸ್ ಇದ್ದಿತ್ತು, 1320 ಇದ್ದಿತ್ತು, 594 ಥ್ರೂ KEA. ಅದು 13 ಬ್ರಾಂಚಸ್ಸೇ ಇದೆ, ಬಟ್ ಇಂಟೇಕ್ ಇನ್ಕ್ರೀಸ್ ಆಯಿತು. ಎಷ್ಟು? 180 ಇಂಟೇಕ್ಗಳು ಇನ್ಕ್ರೀಸ್ ಆಯಿತು BITಯಲ್ಲಿ. ಅದಾದಮೇಲೆ SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 13 ಬ್ರಾಂಚಸ್ ಇದ್ದಿತ್ತು, 1050 ಇಂಟೇಕ್, 472 ಥ್ರೂ KEA. ಅದರಲ್ಲಿ ಒಂದು ಬ್ರಾಂಚನ್ನು ಡಿಸ್ಕಂಟಿನ್ಯೂ ಮಾಡಿದರು, ಬಟ್ ಸೀಟಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. ಓಕೆ, ಇದು ನೆನ್ಪಿಟ್ಕೊಳ್ಳಿ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 3 ಬ್ರಾಂಚಸ್ ಇದೆ, ಸೇಮ್, ಏನೂ ಚೇಂಜಸ್ಗಳಾಗಿಲ್ಲ. 360 ಇಂಟೇಕ್ ಇದೆ, ಸೇಮ್. 2024ಅಲ್ಲೂ ಸೇಮ್, 2025ಅಲ್ಲೂ ಸೇಮ್. PES ಯೂನಿವರ್ಸಿಟಿ ಇಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದು 3 ಬ್ರಾಂಚಸ್ಗಳಿದೆ, 1140 ಇಂಟೇಕ್ ಇದ್ದಿತ್ತು, ಅದನ್ನು 1260, ಅಂದರೆ AIMLಲ್ಲಿ ಇನ್ಕ್ರೀಸ್ ಮಾಡಿದರು. ಎಷ್ಟು ಇನ್ಕ್ರೀಸ್ ಮಾಡಿದರು? 120 ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದರು. ಸರಿನಾ? ಅದಾದಮೇಲೆ BMSITಯಲ್ಲಿ 7 ಇಂಟೇಕ್ ಇದ್ದಿತ್ತು, 7 ಬ್ರಾಂಚಸ್ ಇದ್ದಿತ್ತು, 1680 ಇಂಟೇಕ್, ಸೇಮ್, ಏನೂ ಕೂಡ ಚೇಂಜಸ್ಗಳಾಗಿಲ್ಲ. BVB ಹುಬ್ಬಳ್ಳಿ, ಇದನ್ನು KLE ಅಂತ ಕರೀತಾರೆ, BVB ಹುಬ್ಬಳ್ಳಿ ಭೂಮರೆಡ್ಡಿ 9 ಬ್ರಾಂಚಸ್ಗಳಿದ್ದಿತ್ತು, ಬಟ್ ನೋಡಿ 1380ಇಂದ 2025ಅಲ್ಲಿ 1800ಗೆ ಹೋಗಿದೆ. ಎಷ್ಟು ಇನ್ಕ್ರಿಮೆಂಟ್ ಆಯಿತು? ಹತ್ರ 420 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ. ಅದಾದಮೇಲೆ RNSITಯಲ್ಲಿ ನೋಡಿ 1380ಇಂದ 1800ಗೆ ಬ್ರಾಂಚಸ್ಗಳು ಚೇಂಜ್ ಆಗಿಲ್ಲ, ಬಟ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಯಿತು. ಸೇಮ್ 420 ಸೀಟ್ಸ್ಗಳು ಇನ್ಕ್ರೀಸ್ ಆಯಿತು. ದಟ್ ಟು ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಮತ್ತು ಮೇನ್ ಬ್ರಾಂಚಸ್ಗಳಲ್ಲಿ ECಯಲ್ಲಿ RV ಯೂನಿವರ್ಸಿಟಿಯಲ್ಲಿ ಏನೂ ಚೇಂಜಸ್ಗಳಾಗಿಲ್ಲ. ಓಕೆ, ಸೊ ಅಂದರೆ ನಾವೀಗ ಓವರಾಲ್ ಆಗಿ ಹೇಳೋದಾದರೆ 2024ಇಂದ 2025ಗೆ ಕನ್ಸಿಡರ್ ಮಾಡಿದರೆ 420 + 420 800,
40, 840, 940, 960, then 1060, 1060 plus 80, 1140 plus 1100 plus 140, 1200, 1260, 1320, 1380, 480, 580, 680, ಆಲ್ಮೋಸ್ಟ್ 1600 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ. 1600 ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಇನ್ಕ್ರಿಮೆಂಟ್ ಆಗಿದೆ. ದಟ್ ಟು ನೋಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಓಕೆ, ಸೊ ಈ ವರ್ಷವೂ ಕೂಡ ನಿಮ್ಗೆ ಏನಾಗುತ್ತೆ, BMS ಅವರು ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಅವರು KCET ಥ್ರೂ ಅಡ್ಮಿಷನ್ ಇದಕ್ಕೆ ಬಂದರೆ ಇಂಟೇಕನ್ನು ತಗೊಳ್ಳೋದಾದರೆ 100% ಅಲ್ಲೂ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಸರ್ ಇದರಿಂದ ನಮಗೇನು ಯೂಸು ಸರ್? ನೀವೀಗ ಟಾಪ್ 5ಅಲ್ಲಿ ಅಂಥ ಇನ್ಕ್ರಿಮೆಂಟ್ ಆಗದೇ ಇದ್ದರೂ ಕೂಡ ಇನ್ ಕೇಸ್ ಟಾಪ್ 15ಅಲ್ಲಿ ಅಥವಾ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇನ್ಕ್ರಿಮೆಂಟ್ ಆದರೆ, ಈಗ RNSITಯಲ್ಲಿ ಇನ್ಕ್ರೀಸ್ ಆದರೆ ಇಲ್ಲಿ ನೋಡಿ ಆಲ್ಮೋಸ್ಟ್ 420 ಸೀಟ್ಸ್ ಇನ್ಕ್ರೀಸ್ ಆಯಿತು. BBBಯಲ್ಲಿ ಇನ್ಕ್ರೀಸ್ ಆದರೆ ಮುಂದೆ ಬರುವಂಥ ಕಾಲೇಜಸ್ಗಳಿದೆಯಲ್ಲ, ನ್ಯೂ ಹೊರೈಝಾನೋ, CMRITನೋ, JSSO, MS ರುವಾಝೋ, ವಿದ್ಯಾವರ್ಧಕನೋ ಅಥವಾ ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, ಇಲ್ಲೆಲ್ಲ ಕಟ್ ಆಫ್ ರ್ಯಾಂಕ್ಗಳು ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಬಟ್ ನೋಡಿ ಎವ್ರಿ ಇಯರ್ ನೋಡಿದಾಗ ನಮಗೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೇಜರ್ ಡಿಫರೆನ್ಸ್ ಇಲ್ಲ. ದಟ್ ಟು ಟಾಪ್ 5 ಇಂಜಿನಿಯರಿಂಗ್ ಕಾಲೇಜ್. BITಯಲ್ಲಿ ಲಾಸ್ಟ್ ಇಯರ್ ತುಂಬ ವೇರಿಯೇಷನ್ ಆಗಿತ್ತು, BITಯಲ್ಲಿ ಆಗಿತ್ತು. ದೆನ್ RNSITಯಲ್ಲಿ ತುಂಬ ವೇರಿಯೇಷನ್ ಆಗಿತ್ತು. ಈವನ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿತ್ತು. ತುಂಬ ಹೀಗೆ JSS ಅಕಾಡೆಮಿಯಲ್ಲಿ ವೇರಿಯೇಷನ್ ಆಗಿದೆ. ಈ ವರ್ಷವೂ ಕೂಡ ಆ ವೇರಿಯೇಷನ್ ಆಗ್ಬೋದು. ಓಕೆ, ಎವ್ರಿ ಇಯರ್ ಸೀಟ್ಸ್ಗಳು ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಹೊಸ ಹೊಸ ಕಾಲೇಜ್ಗಳು, ಟಾಪ್ ಕಾಲೇಜ್ಗಳು ಆ್ಯಡ್ ಆದರೆ ಮತ್ತೂ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನೋಡೋಣ ಈ ವರ್ಷ ಯಾವ ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಇನ್ನು ನಾವು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಕಾದು ನೋಡಬೇಕು. ಸರಿನಾ? ಓಕೆ, ಈಗ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಟಾಪ್ 15ಇಂದ 20 ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ 2024ಇಂದ 2025ಗೆ. ಈ ವರ್ಷವೂ ಇನ್ಕ್ರೀಸ್ ಆಗುತ್ತೆ, ಬಟ್ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗೋದಿಲ್ಲ. ಬಟ್ ಸಣ್ಣ ಪುಟ್ಟ ಇನ್ಕ್ರೀಸ್ಗಳು 100% ಆಗುತ್ತೆ. ದಟ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತು ECಯಲ್ಲಿ ಆ್ಯಡ್ ಆಗುತ್ತೆ. ಸರಿನಾ? ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಅದೇ ರೀತಿ ನಮ್ಮದು ಏಕಲವ್ಯ 3.0 ಅಂತ ಪರ್ಸನಲ್ ಗೈಡೆನ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓನ್ಲಿ 100 ಸೀಟ್ಸ್ ಇನ್ ಆನ್ಲೈನ್, 100 ಸೀಟ್ಸ್ ಇನ್ ಆಫ್ಲೈನ್. ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಇನ್ನು ಸದ್ಯದಲ್ಲೇ ಕ್ಲೋಸ್ ಆಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಖಂಡಿತ ಜಾಯ್ನ್ ಆಗಿ. ಸರಿನಾ? ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, love you all. Bye bye. Take care, students.